ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಾಪೇಗೌಡ ಅನ್ಎಜುಕೇಟೆಡ್ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಎಲ್ಲ ರೈತ ಬಾಂಧವರಿಗೂ ಸ್ವಾಗತ ಸ್ವಾಗತಂ ಸುಸ್ವಾಗತಂ. ಸುಸ್ವಾಗತ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ರೈತರಿಗೂ ಒಂದು ನಮಸ್ಕಾರ ಹೇಳ್ಬೇಕಲ್ಲ. ಅನ್ನದಾತನ ಪಾದಗಳಿಗೆ ಇಲ್ಲಿಂದನೇ ನಮಸ್ಕರಿಸ್ತಾ ಇವತ್ತಿನ ಸೇಲ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೇಲ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಎಲ್ಲಾರ ಮನೇಲೂ ಒಂದೊಂದು ಬ್ರೀಡರ್ಸ್ ಇರ್ಬೇಕಂತಂದು ನನ್ನ ಆಸೆ. ಅದೇ ರೀತಿ ಈಗ ಸಿಗರೇಟ್ ಸಾಮಾನ್ ಸಿಕ್ತಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ. ಅದೇ ರೀತಿ ಪ್ರತಿ ವಿಡಿಯೋದಲ್ಲೂ ಕೊಡ್ತಿದ್ದೀನಿ ಅವ್ರನ್ನ ನಂಬರ್ನ. ನಮ್ಮ ಈಗ ಸಿಕ್ಸ್ ಸೆವೆನ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಚಿನ್ಮಯ್ ಸರ್ ಅಂತ ಅಂದ್ಬಿಟ್ಟು ಅವ್ರದ್ದು ನಂಬರ್ನ ನಿಮ್ಗೆ ಕೊಡ್ತೀನಿ. ಅವ್ರಿಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ಕಾಲ್ ಮಾಡಕ್ ಹೋಗ್ಬಿಡಿ, ದಯಮಾಡಿ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಮತ್ತೆ ನಿಮ್ ಡಿಸ್ಟಿಕ್ ಯಾವ್ದು ಅಂತ ಅವ್ರಿಗೆ ನೀವು ಮೆಸೇಜ್ ಮಾಡಿದ್ರೆ ಅವರು ಡಿಸ್ಟ್ರಿಬ್ಯೂಟರ್ ನಂಬರ್ ಕೊಡ್ತಾರೆ. ನೀವು ಅದರಿಂದ ಸ್ಕೂಲ್ಗೆ ಸಿಕ್ಸ್ ಸೆವೆನ್ ಹಾಕ್ಸ್ಕೋಬೋದಾಗಿರುತ್ತೆ. ಅವ್ರು ಏನಾರ ರೆಸ್ಪಾನ್ಸ್ ಆಲ್ಮೋಸ್ಟ್ ಆಲ್ ಅವರು 90% ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಇಲ್ಲ ಅಂದ್ರೆ ನನ್ನ ನಂಬರ್ನ ಕೊಡ್ತೀನಿ, ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ನಾನು ಅವ್ರ ಹತ್ರ ನಿಮ್ದು ಡಿಸ್ಟ್ರಿಬ್ಯೂಟರ್ ನಂಬರ್ನ ಕಲೆಕ್ಟ್ ಮಾಡಿ ನಾನು ನಿಮ್ಗೆ ಕೊಡ್ತೀನಿ. ಮತ್ತೆ ಈಗ ಭತ್ತದ ಕುಯ್ಲೆಲ್ಲ ಮುಗೀತು, ಡೈರಿ ಫಾರ್ಮ್ಗಳನ್ನ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಆದ್ರೆ ಟೈಮ್ ಸಿಗ್ತಿಲ್ಲ. ಈ ಕಾರಣದಿಂದಾಗಿ ಗದ್ದೆ ಕೆಲಸ ಎಲ್ಲ ಮುಗೀತಾ ಬರ್ತಿದೆ. ಈಗ ಮತ್ತೆ ಸ್ಟಾರ್ಟ್ ಆಗುತ್ತೆ, ಅದು ಮುಗಿಯೋದು. ವ್ಯವಸಾಯ ಅನ್ನೋದು ಮುಗಿಯೋದೇ ಅಲ್ಲ, ಅದು ಜೀವನ ಪರ್ಯಂತ ಇದ್ದೇ ಇರ್ತದೆ. ಫ್ರೀ ಮಾಡ್ಕೊಂಡು ಮಾಡ್ಬೇಕಷ್ಟೇ. ನಾನು ಇನ್ನೇನು ಮುಗಿತಾ ಬತ್ತು ಡೈರಿ ಫಾರ್ಮ್ ನ ವಿಸಿಟ್ ಮಾಡಿ ಈ ವಿಡಿಯೋಗಳು ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾರು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ಯಾರ್ಯಾರು ಇಂಟ್ರೆಸ್ಟ್ ಇದೆ ಅಂತ ನೋಡೋಣ. ಫಾರ್ಮ್ ವಿಸಿಟ್ ಮಾಡ್ಬೇಕು ಅಂತಂತಿದ್ರೆ ವಿಸಿಟ್ ಮಾಡಿ ವಿಡಿಯೋ ಮಾಡಿ ಅಂತ ಒಂದು ಕಮೆಂಟ್ ಮಾಡಿ. ಇದರಿಂದ ಏನಿಲ್ಲ, ನನಗೂ ಒಂಥರ ಬೂತ್ ಸಿಕ್ಕಂಗೆ ಆಗುತ್ತೆ. ಈಗ ಇವತ್ತಿನ ಸೇಲ್ಸ್ ವಿಡಿಯೋ ಬಂದ್ಬಿಡೋಣ ಡೈರೆಕ್ಟ್. ಇವತ್ತಿನ ಸೇಲ್ಸ್ ವಿಡಿಯೋದಲ್ಲಿ ಒಟ್ಟು 5 ಹಸು ಇದೆ. ಯಾವ್ದು ಅಂತ ಹೇಳ್ತೀನಿ. 3 ಎಚ್ ಎಫ್ ಹಸು, 2 ಆಲ್ ಬ್ಲಾಕ್, ಒಂದು ಆಲ್ ಬ್ಲಾಕ್, ಒಂದು ಆಲ್ ಬ್ಲಾಕ್ ಕ್ರಾಸ್ ಅಲ್ಲಿ ಇದೆ, ಒಂಚೂರು ಜೆರ್ಸಿ ಆಲ್ ಬ್ಲಾಕ್ ಕ್ರಾಸ್ ಅಲ್ಲಿ ಇದೆ, ಮಿಕ್ಸ್ ಅಲ್ಲಿ. ಈಗ ಅದ್ರದ್ದು ವಿಡಿಯೋಗಳನ್ನ ನಾನು ಪ್ಲೇ ಮಾಡ್ತೀನಿ. ಅದ್ರದ್ದು ಲೊಕೇಶನ್ ಏನು, ಹೇಗಿದೆ ಸ್ಕೂಲ್, ಪ್ರೈಸ್ ಡೀಟೇಲ್ಸ್, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ನಿಮಗೆ ಕೊಡ್ತೀನಿ ಪ್ರತಿನಿತ್ಯ. ಮತ್ತೆ ಈ ಒಣಲ್ದು ಉಳ್ಳಾರೆ ಪಿಂಡಿಗಳು ಯಾರು ಸೇಲ್ ಮಾಡ್ತಿದ್ರೆ ಸುಮಾರು ಜನ ಕಮೆಂಟ್ ಮಾಡ್ತಿರೋ, ನಿಮ್ ಸೈಡ್ ಇದ್ರೆ ಕೊಡ್ಸಿ ಅಂತ. ನಿಮ್ಮ ಹತ್ರ ಯಾರ್ದಾರ ಹತ್ರ ಸೈಲೇಜ್ಗೆ ಜೋಳ ಆಗಿರ್ಬೋದು, ಒಣಲ್ದು ಪಿಂಡಿ ಆಗಿರ್ಬೋದು, ರಾಗಿ ಹುಲ್ದು ಪಿಂಡಿ ಆಗಿರ್ಬೋದು, ಕೆಳಗಡೆ ಕಮೆಂಟ್ ಬಾಕ್ಸ್ ಅಂತ ಆಫ್ ಮಾಡೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಮೆಸೇಜ್ ಮಾಡ್ಬಿಟ್ಟು ನಿಮ್ ಕಾಂಟ್ಯಾಕ್ಟ್ ನಂಬರ್ನ ಕೊಡಿ. ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂದ್ರೆ ತಗೊಳ್ತಾರೆ. ನಿಮ್ ನಂಬರ್ನ ಹಾಕ್ಬಿಟ್ಟು ಹಿಂಗೆ ಇಷ್ಟುವರೆ ಸೇಲ್ಗಿದೆ, ಪ್ರೈಸ್ ಡೀಟೇಲ್ಸ್ ಹಾಕ್ತವ್ರೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅವ್ರು ಹಾಕಿ ಅವರು ಕಾಲ್ ಮಾಡಿ ನಿಮ್ ಜೊತೆ ಪ್ರೈಸ್ ಏನು ಮಾತಾಡ್ಬಿಟ್ಟು ತಗೊಳ್ತಾರೆ. ಈಗ ವಿಡಿಯೋ ಪ್ಲೇ ಮಾಡ್ತೀನಿ, ಹಸು ಹೇಗಿದೆ ಅಂತ ನೋಡಿ. ಹಸುಗಳು ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂತ ಅವ್ರದ್ದು ನಂಬರ್ ಡೀಟೇಲ್ಸ್ ಎಲ್ಲ ನಾನು ಕೊಡ್ತೀನಿ. ಬೈ ಮಾಡಿ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ಲೇ ಮಾಡ್ತೀನಿ ವಿಡಿಯೋ ಹೇಗಿದೆ ಅಂತ ನೋಡಿ, ಹಸುಗಳು ಹೇಗಿದೆ ಅಂತ.
ಹಸುಗಳು ಹೇಗಿದೆ ಅಂತ ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಹಸುಗಳೆಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ಇನ್ನೇನು ಕರು ಹಾಕುವಂತ ಸ್ಟೇಜ್ ಅಲ್ಲಿ ಇರೋದು ಮತ್ತು 8 ಮಂತ್ಸ್ ಮೇಲ್ಗಡೆ ಆಗಿರುವಂತದ್ದು. ಈಗ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂತಂದ್ರೆ ಇನ್ವೆಸ್ಟ್ ಮಾಡೋದಂತೂ ದೊಡ್ಡದಲ್ಲ. ಈಗ ಪ್ರೆಸೆಂಟ್ ಈಗಿರೋ ರೇಟ್ ಅಂತೂ 1 ಲಕ್ಷದ ಮೇಲ್ಗಡೆನೆ ಇದೆ ಹಸುಗಳ ರೇಟ್ ಅಂತೂ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ದಯಮಾಡಿ ಯಾರ್ಯಾರು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಳ್ತೀರಾ ಅವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಪ್ಲೀಸ್ ಕರುಗಳಿಂದನೇ ಸ್ಟಾರ್ಟ್ ಮಾಡಿ. ಇಲ್ಲ ಅಂದ್ರೆ ಈ ಕ್ರಾಸ್ ಬ್ರೀಡ್ ಇರುತ್ತೆ, ಆಲ್ ಬ್ಲಾಕ್, ಜೆರ್ಸಿ ಅಂತ ಪ್ಯೂರ್ ಬ್ರೀಡು 10 ಲೀಟರ್ಸ್ ಮೇಲ್ಗಡೆ ಇದ್ರೆ ಮಾತ್ರ ನಮಗೆ ಪ್ರಾಫಿಟ್ ಆಗುವಂತದ್ದು ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಆದ್ರೆ ಒಂಚೂರು ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡಿ. ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಚೊಕ್ತಾಗಿ, ಅಂದ್ರೆ ಗಾದೆ ಮಾತು ಹೇಳ್ತಾರೆ, ಚಿಕ್ಕದಾಗಿರೋ ಚೊಕ್ತಾಗಿರ್ಬೇಕು ಅಂತ. ಅದೇ ರೀತಿ ಅಷ್ಟು ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಇನ್ಕ್ರೀಸ್ ಮಾಡ್ತಾ ಹೋಗಿ. ಆದ್ರೆ ಕರುಗಳನ್ನ ಸೆಕ್ಸಿಡ್ ಸೆಮೆನ್ ಹೆಣ್ಗರುಗಳನ್ನ ತೆಗಿಯೋದ್ ಮಾತ್ರ ಮರಿಬೇಡಿ. ಯಾಕಂತಂದ್ರೆ ಓರ್ಗಳು ಹಾಕಿದ್ರೆ ಯಾರು ಸಾಕಲ್ಲ. ಅದರಿಂದ ಪ್ಲೀಸ್ ಎಲ್ಲಾರು ದಯಮಾಡಿ ಸೆಕ್ಸಿಡ್ ಸೆಮೆನ್ ಯೂಸ್ ಮಾಡಿ. ನಿಮ್ಮ ಹತ್ರ ಒಳ್ಳೊಳ್ಳೆ ಬ್ರೀಡ್ ಕರುಗಳನ್ನ ತೆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಸುಗಳು ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಅದ್ರ ಫಸ್ಟ್ ಡೀಟೇಲ್ಸ್ ಕೊಟ್ಬಿಡ್ತೀನಿ ನಾನು ನಿಮ್ಗೆ. ಓನರ್ ನೇಮ್ ಬಂದ್ಬಿಟ್ಟು ಲೋಕೇಶ್ ಅಂತ. ಸುಮಾರು ವಿಡಿಯೋ ಹಾಕಿದೀನಿ ಅವ್ರದ್ದು ಆಲ್ರೆಡಿ. ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬೋದು, ನೀವು ನೋಡಿದೀರಾ ಹಿಂದೆ ವಿಡಿಯೋಗಳಲ್ಲೆಲ್ಲ. ಹಾಸನ್ ನಿಯರ್ ಇರೋದು, ಮಸ್ಲೆ ಹೊಸಳ್ಳಿಲಿ ಇರೋದು ಹಸುಗಳು. ಹಾಸನದವ್ರಿಗಾದ್ರೆ ತುಂಬಾ ಹತ್ರ ಆಗುತ್ತೆ. ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮ್ಗೆ ಕೊಡ್ತೀನಿ ಈಗ, ಮತ್ತೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಂಬರ್ನ. ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಯಾವ್ದಾದ್ರು ಹಸು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಪ್ರೈಸ್ ಡೀಟೇಲ್ಸ್ ಕೊಟ್ಟಿಲ್ಲ ಅವ್ರು ನನ್ಗೆ. ಸರ್ ನನಗೆ ಕಾಲ್ ಮಾಡಕ್ ಹೇಳಿ, ಡೈರೆಕ್ಟ್ ಈಗ ನಿಮ್ಮ ಹತ್ರ ಆದ್ರೆ ಕಮ್ಮಿಗೆಲ್ಲ ಮಾತಾಡ್ತಾರೆ, ಅಷ್ಟು ಕೊಡ್ತಾರ ಇಷ್ಟು ಕೊಡ್ತಾರ ಅಂತ ಕೇಳಿ ಅಂತಾರೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮ್ಗೆ ಕೊಡ್ತೀನಿ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಅವ್ರಿಗೆ ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡ್ಬಿಟ್ಟು ಪ್ರೈಸ್ ಏನಿದೆ ಕೇಳ್ಬಿಟ್ಟು ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ. ಆನ್ಲೈನ್ ಅಲ್ಲಿ ವ್ಯವಹಾರ ಮಾಡೋದಕ್ಕಿಂತ ಸ್ಪಾಟ್ಗೆ ಹೋಗಿ ಹಸು ಹೇಗಿದೆ ಅಂತ ನೋಡಿ ಹಸುಗಳನ್ನ ತಕೊಳ್ಳಿ. ಯಾಕೆಂತಂತಂದ್ರೆ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಮಾತನ್ನ ಮರಿಬೇಡಿ ಯಾವತ್ತೂ. ಈಗ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ: 9845053091. ಇನ್ನೊಂದ್ಸಲ ಹೇಳ್ಬಿಡ್ತೀನಿ: 9845053091. ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ಅವ್ರು ಕಾಲ್ ಮಾಡಿ ತಗೊಳ್ಳಿ. ಈ ಸೇಲ್ಸ್ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಕೊನೆಯವ್ರಿಗೆ ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಾನೆ ಇರ್ತೀನಿ: ಮನೆ ತುಂಬಾ ಜನ ಇರ್ಲಿ, ಅರ್ಧದಷ್ಟು ದನ ಇರ್ಲಿ ಅನ್ನೋ ಮಾತನ್ನ ಯಾವತ್ತೂ ಮರಿಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.